ನಮಸ್ಕಾರ, ಶೈಲಜಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಕಾಲಿಫ್ಲವರು, ಆಲೂಗೆಡ್ಡೆ, ಬಟಾಣಿ ಉಪಯೋಗಿಸಿ ಒಂದು ಗೊಜ್ಜನ್ನು ತೋರಿಸಿಕೊಡುತ್ತಿದ್ದೇನೆ. ಇದು ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತದೆ. ಅನ್ನಕ್ಕೂ ಬೇಕಾದ್ರೆ ಉಪಯೋಗಿಸಬಹುದು. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಂತೆ ಪಾಲಕ್ ಸೊಪ್ಪು, 1 ಕಂತೆ ಮೆಂತ್ಯದ ಸೊಪ್ಪು, 2 ರಿಂದ 3 ಸ್ಪೂನು ಅಚ್ಚಕಾರದ ಪುಡಿ, 3 ಸ್ಪೂನ್ ಧನಿಯಾ ಪುಡಿ, ಒಂದು ಸಣ್ಣ ಬೌಲಲ್ಲಿ 1 ಬೌಲ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಮಾಡುವ ವಿಧಾನವನ್ನು ನೋಡೋಣ. ಒಲೆಯ ಮೇಲೆ ಬಾಣಲೆಯನ್ನು ಇಡೋಣ. ಇದಕ್ಕೆ 4 ರಿಂದ 5 ಚಮಚ ಎಣ್ಣೆಯನ್ನು ಹಾಕೋಣ. ನಾನು ಕಡಲೆಕಾಯಿ ಎಣ್ಣೆ ಉಪಯೋಗಿಸಿದ್ದೇನೆ. ನೀವು ಮನೆಯಲ್ಲಿ ಯಾವ ಅಡುಗೆ ಎಣ್ಣೆ ಬಳಸ್ತೀರೋ ಅದನ್ನೇ ಬಳಸ್ಕೋಬೋದು. ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಣ. ಆಮೇಲೆ ಸ್ವಲ್ಪ ಈರುಳ್ಳಿ. ಇದು 3 ಈರುಳ್ಳಿ ತೊಗೊಂಡಿನಿ, ಮೀಡಿಯಮ್ ಸೈಜ್ದು. ಇದು 7 ರಿಂದ 8 ಜನಕ್ಕೆ ಆಗುತ್ತೆ ಈ ಗೊಜ್ಜು. ಇದು ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಯೋಣ. ಇದನ್ನ ಸ್ವಲ್ಪ ನೋಡಿ, ಈ ಬಣ್ಣ ಬಂದಿದೆ, ಕಂದು ಬಣ್ಣ ಬಂದಿದೆ. ಇವಾಗ ಪಾಲಕ್ ಸೊಪ್ಪು, ಮೆಂತ್ಯದ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡು ತೊಳೆದ್ಬಿಟ್ಟು ಇದನ್ನು ಇದಕ್ಕೆ ಹಾಕೋಣ. ಈಗ ಈ ಗೊಜ್ಜಿಗೆ ಈ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿದರೆ ತುಂಬ ರುಚಿ. ಇದು ಹಾಕ್ದಲೇನೂ ಬೇಕಾದ್ರೆ ಮಾಡ್ಬೋದು, ಅದಿದ್ರೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ, ರುಚಿಯೇ ಚೆನ್ನಾಗಿರುತ್ತದೆ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಎಣ್ಣೆನಲ್ಲೇ ಬೇಯಬೇಕು. ಬೆಂದು ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದೆಲ್ಲ ಹೋದ್ಮೇಲೆ ನಾವು ತರಕಾರಿಗಳನ್ನು ಅದಕ್ಕೆ ಹಾಕ್ಕೋಬೇಕು. ನೋಡಿ, ಎಷ್ಟೊಂದು ಹಾಕಿದೆ, ಎಷ್ಟು ಕಡಿಮೆ ಆಯಿತು ನೋಡಿ. ಈಗ ನೋಡಿ, ಈಗ ಆಗಿದೆ. ಈಗಿದು ಇದಕ್ಕೆ ನಾವು ತೊಳೆದು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನು ಹಾಕೋಣ. ಮೊದಲಿಗೆ ಬಟಾಣಿ ಹಾಕ್ತಾಯಿದ್ದೀನಿ. ಇದೊಂದು ಬೌಲು ಬಟಾಣಿ ಹಾಕಿದ್ದೀನಿ. ಇದು ಕಾಲಿಫ್ಲವರ್, ಮೀಡಿಯಮ್ ಸೈಜ್ದು ಕಾಲಿಫ್ಲವರ್ ಪೂರ್ತಿ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲ 8 ಜನಕ್ಕೆ ಬೇಕಾಗುತ್ತೆ ಅಂತ. 4 ರಿಂದ 5 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ದಪ್ಪಗೆ ಹೆಚ್ಕೊಂಡ್ರೆ ವಾಸಿ, ಎಣ್ಣೆನಲ್ಲಿ ಬೇಯುತ್ತಲ್ಲ, ಹಾಗಾಗ್ಬಿಟ್ಟು ಎಲ್ಲ ತುಂಬ ಬೇಗ ಮೆತ್ತಗಾಗೆಲ್ಲ ಕದ್ರಕೊಂಡಾಗೋಗುತ್ತೆ. ನೋಡಿ, 2 ರಿಂದ 3 ಚಮಚ ನಾನು ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೀವು ಖಾರ ಹಾಕ್ಕೊಳ್ಳಿ. ಧನಿಯಾ ಪುಡಿ ಇದು 2 ರಿಂದ 2.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿನೂ ನೀವು ಉಪ್ಪು ಖಾರನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು ಚಿಕ್ಕ ಚಮಚದಲ್ಲಿ 1 ಚಮಚ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಕೂಡಿಸ್ಬಿಟ್ಟು ಇದನ್ನು 2 ನಿಮಿಷ ಎಣ್ಣೆನಲ್ಲೇ ಹುರಿದ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ. ಉಪ್ಪು ನೋಡಿ, ಇಷ್ಟು ಉಪ್ಪು ಬೇಕಾಗತ್ತೆ ಇದಕ್ಕೆ. ಈಗ ಮಸಾಲೆ ರುಬ್ಬಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಟ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1 ಬೌಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ 1-2 ಇಂಚಷ್ಟು ಹಸಿ ಶುಂಠಿ, 1 ಇಂಚು 1.5 ಇಂಚಷ್ಟು ಚಕ್ಕೆ, ಮತ್ತು 5-6 ಲವಂಗ ತೊಗೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ಉಪಯೋಗಿಸೋರು ಈ ರುಬ್ಬೋದಕ್ಕೇ 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಬೆಂದಿದೆಯಾ ನೋಡೋಣ. ನೋಡಿ, ಎಲ್ಲ ಬೆಂದಿದೆ ಅನಿಸುತ್ತೆ. ನೋಡೋಣ ಇದು ಹೇಗೆ ಬೆಂದಿದೆ ಅಂತ. ಇದು ಕುಕ್ಕರ್ಗೆ ಹಾಕಿದರೆ ಏನಾಗುತ್ತೆ, ಬಟಾಣಿ ಹಸಿ ಬಟಾಣಿ ಆಗಿರೋದ್ರಿಂದ ಕದ್ರ ಹೋಗ್ಬಿಡುತ್ತೆ. ಆಲೂಗೆಡ್ಡೆ, ಕಾಲಿಫ್ಲವರೆಲ್ಲ ಕದ್ರ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಕುಕ್ಕರ್ ಉಪಯೋಗಿಸ್ತಾ ಇಲ್ಲ, ಹಾಗೇ ಪಾತ್ರೆನಲ್ಲೇ ಹಾಗೆ ಮಾಡ್ತಾಯಿದ್ದೀನಿ. ನೀವು ಹಸಿ ಬಟಾಣಿ ಹಾಕಿದರೆ ಹಾಗೆ ಪಾತ್ರೆನಲ್ಲಿ ಮಾಡ್ಕೊಳ್ಳಿ. ಒಣಗಿದ ಬಟಾಣಿ ನೆನೆಸಿ ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಹಾಕ್ಕೊಳ್ಳಿ. ನೋಡಿ, ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಪೂರಿಗೆ ತುಂಬ ಚೆನ್ನಾಗಿರುತ್ತೆ.
ನೀವು ಒಂದು ಸಲ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಅದನ್ನು ಮಾಡಿ ತಿನ್ನಬೇಕು ಅನಿಸುತ್ತೆ. ನಮ್ಮ ಮನೇಲಿ ನನ್ನ ಮೊಮ್ಮಕ್ಕಳುಗಳಿಗೆಲ್ಲರಿಗೂ ತುಂಬಾ ಇಷ್ಟವಾದಂಥ ಈ ಗೊಜ್ಜಿದು. ನನಗಿದನ್ನು ನನ್ನ ಫ್ರೆಂಡ್ ಒಬ್ಬರು ಆಂಧ್ರ ಫ್ರೆಂಡ್ ಹೇಳ್ಕೊಟ್ಟಿದ್ದು. ನೋಡಿ ಈಗ ರೆಡಿಯಾಯಿತು, ಗೊಜ್ಜು ರೆಡಿಯಾಗಿದೆ. ಪೂರಿ ಮತ್ತು ಚಪಾತಿ ಜೊತೆ ಸವಿಯಲು ಸಿದ್ಧವಾಗಿದೆ. ಧನ್ಯವಾದಗಳು.